ಇನ್ನು ಕಾಫಿನಾಡು ಚಿಕ್ಕಮಗಳೂರು ಕಡೆ ಹೋಗೋದಾದ್ರೆ ಇಲ್ಲಿ ಇನ್ನೊಂದು ರೀತಿಯ ಅವಾಂತರ ಸೃಷ್ಟಿಯಾಗಿದೆ. ಗುಡಿಸಲುಗಳ ಒಳಗೆಲ್ಲ ನೀರು ನುಗ್ಗಿದೆ ಪಾಪ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಗೆ ಗುಡಿಸಲಿಗೆ ಚರಂಡಿ ನೀರು ನುಗ್ಗಿದೆ. ಚಿಕ್ಕಮಗಳೂರು ತಾಲೂಕಿನ ಉದ್ದೇಬೋರ್ನಹಳ್ಳಿ ಅಂತ ಆ ಗ್ರಾಮದಲ್ಲಿ ಆಗಿರೋ ಘಟನೆ ಇದು. 2 ಗುಡಿಸಲು ಗೊಬ್ಬರದ ಗೋಡನ್ಗೆ ಮಳೆ ನೀರು ನುಗ್ಗಿದ್ದು, ಗೋಡನ್ಗೆ ನೀರು ನುಗ್ಗಿರೋದ್ರಿಂದ ಪಾಪ ಲೋಡ್ ಮಾಡಿ ಇದು ಶೇಖರಣೆ ಮಾಡಿಟ್ಟಿರ್ತಾರಲ್ಲ ಗೊಬ್ಬರ, ಸಂಪೂರ್ಣವಾಗಿ ಹಾಳಾಗೋಗಿದೆ. ಇತ್ತ ಚಿಕ್ಕಮಗಳೂರು ನಗರದಲ್ಲಿ 2 ಬೈಕಿನ ಮೇಲೆ ಕಾಂಪೌಂಡ್ ಬಿದ್ದಿದೆ. ಚಿಕ್ಕಮಗಳೂರು ತಾಲೂಕಿನ ಕಸ್ಕೆ ಅನ್ನುವಲ್ಲಿ ಮನೆ ಮೇಲೆ ಬೃಹತ್ ಮರ ಬಿದ್ದಿದೆ. ಮನೆಯಲ್ಲಿದ್ದವರು ಸದ್ಯ ಪಾರಾಗಿದ್ದಾರೆ. ಗೃಹೋಪಯೋಗಿ ವಸ್ತುಗಳು ನಾಶ ಆಗಿದೆಯಂತೆ. ಸದ್ಯ ಬಿಡಿ, ಜೀವಾಪಾಯ ಏನೂ ಆಗಿಲ್ವಲ್ಲ, ಜೀವಹಾನಿ ಆಗಿಲ್ವಲ್ಲ, ಅದೇ ಅದೃಷ್ಟ. ಮನೆಯಲ್ಲಿದ್ದವರು ಪಾರಾಗಿದ್ದಾರೆ. ಮನೆಯಲ್ಲಿ ಬಳಕೆಗಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಹಾಳಾಗೋಗಿದೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಗುಡಿಸಲುಗಳಿಗೆ ಚರಂಡಿ ನೀರೆಲ್ಲ ನುಗ್ಗಿದೆ. ಸಾಮಾನ್ಯ ಈ ಭಾಗದಲ್ಲಿ ಇಂತಹ ಅನಾಹುತಗಳು ಕಡಿಮೆ, ಮನೆ ಒಳಗೆ ನೀರು ನುಗ್ಗೋಕೆ, ಯಾಕಂದರೆ ಮಣ್ಣು ಹೀರ್ಕೊಬಿಡುತ್ತೆ. ಬಟ್ ಇಲ್ಲಿ ಯಾಕೆ ಅಂತಹ ಪರಿಸ್ಥಿತಿ ಬಂತೋ ಗೊತ್ತಿಲ್ಲ. ಮತ್ತು ಗೊಬ್ಬರದ ಗೋಡನ್ನಲ್ಲಿ ಗಮನಿಸ್ತಾ ಇದ್ದೀರಿ, ಒಳಗೆ ಚೀಲಗಳನ್ನು ಹೊಟ್ಟಿದ್ದಾರೆ, ಅಂದರೆ ಚೀಲಗಳನ್ನು ಇಟ್ಟಿದ್ದಾರೆ ಶೇಖರಣೆ ಮಾಡಿ. ಸಂಪೂರ್ಣ ನೀರು ಮುಗೀತು ಗೊಬ್ಬರದ ಕತೆ. ಇವತ್ತು ನಾಳೆ ಬಳಸಲಿಲ್ಲ ಅದನ್ನ ಅಂದರೆ, ಅಥವಾ ಬೇರೆ ಕಡೆಗೆ ಇನ್ನೇನಾದ್ರು ಸಾಗಿಸ್ಲಿಲ್ಲ ಅಂದರೆ ಸಾವಿರಾರು ರೂಪಾಯಿ ಗೊಬ್ಬರ ಗೋವಿಂದ ಅಂತ. ಇನ್ನು 2 ಗುಡಿಸಲು ಗೊಬ್ಬರದ ಈಗ ಗೋಡನ್ಗೆ ನೀರು ನುಗ್ಗಿದ್ರಿಂದ ಗೊಬ್ಬರ ಹಾಳಾಗಿದೆ ಒಂದು ಕಡೆ. ಮತ್ತೊಂದು ಕಡೆ 2 ಬೈಕಿನ ಮೇಲೆ ಮರ ಬಿದ್ದಿದ್ಯಂತೆ. ಕಾಂಪೌಂಡು, ಮರ ಅಲ್ಲ, 2 ಬೈಕಿನ ಮೇಲೆ ಕಾಂಪೌಂಡ್ ಬಿದ್ದಿದೆ. ಗುಡಿಸಲು ನೆಲಸಮ ಆಗಿರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾರಾಯಣಗೌಡ ನೀಡ್ತಾರೆ. ನಾರಾಯಣಗೌಡ, ಆರಂಭದಲ್ಲೇ ಇಂಥ ಪರಿಸ್ಥಿತಿ ಚಿಕ್ಕಮಗಳೂರಿನಲ್ಲಿ, ಇನ್ನು ಹೋಗ್ತಾ ಹೋಗ್ತಾ ಮಳೆಗಾಲದಲ್ಲಿ ಇನ್ಯಾವ್ಯಾವ ಸುದ್ದಿಗಳನ್ನು ನೋಡಬೇಕಾಗುತ್ತೋ ಏನೋ. ಡೀಟೇಲ್ಸ್ ಕೊಡೋದಾದ್ರೆ ಮಳೆ ಅನಾಹುತದ ಬಗ್ಗೆ, ಚಿಕ್ಕಮಗಳೂರು ಬಗ್ಗೆ. ಹೌದು ವಿದ್ಯಾ, ಅಂತಂದರೆ ಏನು ಕಳೆದ 1 ತಿಂಗಳ ಹಿಂದಷ್ಟೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ನೀರಿಗಾಗಿ ಸಾಕಷ್ಟು ಹಾಹಾಕಾರ ಇತ್ತು. ಏನು ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು, ಅರೆಮಲೆನಾಡು ಮತ್ತು ಬಯಲುಸೀಮೆ ಈ 3 ಹವಾಗುಣ ಹೊಂದಿರುವಂಥ ಜಿಲ್ಲೆ. ಈ ಜಿಲ್ಲೆಯಲ್ಲೂ ಕೂಡ 3 ಹವಾಗುಣದಲ್ಲೂ ನೀರಿಗೆ ಸಾಕಷ್ಟು ಸಮಸ್ಯೆ ಇತ್ತು. ಆದರೆ ಕಳೆದ 8-10 ದಿನಗಳಿಂದ ಸುರಿತಿರುವಂಥ ಧಾರಾಕಾರ ಮಳೆಯಿಂದಾಗಿ ಈಗಾಗಲೇ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸಿರುವಂಥದ್ದು. ಅಂತಂದರೆ ಒಂದು 10 ರಿಂದ 12 ದಿನಗಳ ಹಿಂದಿನಿಂದ ಪ್ರತಿದಿನ ಮಧ್ಯಾಹ್ನದ ನಂತರ ಸುರಿತಿರುವಂಥ ಮಳೆಯಿಂದಾಗಿ ಈಗಾಗಲೇ ಮಲೆನಾಡಿನಲ್ಲಿ ಸುಮಾರು 15ಕ್ಕೂ ಹೆಚ್ಚು ಮನೆಗಳ ಮೇಲೆ ಮರ ಬಿದ್ದು ಸಾಕಷ್ಟು ಅನಾಹುತಗಳು ಸಂಭವಿಸಿರುವಂಥದ್ದು. ಜೊತೆಗೆ 3 ಸಾವು ಕೂಡ ಸಂಭವಿಸಿರುವಂಥದ್ದು. ಅಂತಂದ್ರೆ ಮರ ಬಿದ್ದು ಮಹಿಳೆ ಕೂಡ ಸಾವನ್ನಪ್ಪಿದೆ, ಮತ್ತೆ ಸಿಡ್ಲು ಬಡಿದು 2 ಸಾವನ್ನಪ್ಪಿರುವಂಥದ್ದು. ಅದು ಕೂಡ ಬಹುಶಃ ನೀವು ಅದೇ ಜಾಗದಲ್ಲಿ ಇದ್ದೀರಿ ಅಂತ ಕಾಣುತ್ತೆ. ಸಾಧ್ಯ ಆಗುತ್ತಾ ಪ್ಯಾನ್ ಮಾಡಿ ತೋರಿಸ್ಲಿಕ್ಕೆ ನಾರಾಯಣಗೌಡ? ಮಳೆ ಹೌದು ವಿದ್ಯಾ, ಅಂತಂದರೆ ನಾನೇನೀಗ ಕಳೆದ ರಾತ್ರಿನೂ ಕೂಡ ಚಿಕ್ಕಮಗಳೂರು ನಗರದಲ್ಲಿ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ ಏನು ಬೈಕ್ಗಳ ಮೇಲೆ ಕಾಂಪೌಂಡ್ ಬಿದ್ದು ಬೈಕ್ಗಳು ಸುಮಾರು 5ಕ್ಕಿಂತ ಹೆಚ್ಚು ಬೈಕ್ಗಳು ಕೂಡ ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಅಂದರೆ ನಾವು ನೋಡ್ಬೋದು, ಸುಮಾರು ಒಂದು 15-20 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದಂಥ ಕಾಂಪೌಂಡ್ ಇದು. ಕಳೆದ ರಾತ್ರಿ ಸುರಿದಂಥ ಧಾರಾಕಾರ ಮಳೆ ಮತ್ತು ಗಾಳಿಯಿಂದಾಗಿ ಈಗಾಗಲೇ ಬೈಕ್ಗಳು ಅಂದರೆ 5 ಬೈಕ್ಗಳು ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಸ್ಕೂಟಿ ಬೈಕ್ ಆಗ್ಬೋದು, ಮತ್ತು ಮತ್ತೊಂದು ಬೈಕ್ ಮತ್ತು ಬುಲೆಟ್ ಬೈಕ್. ಈಗ ಆ ಬೈಕ್ಗಳ ಮೇಲೆ ಕಾಂಪೌಂಡ್ ಬಿದ್ದು ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಜೊತೆಗೆ ಈಗಾಗಲೇ ಕಸ್ಕೆ ಅನ್ನೋ ಗ್ರಾಮ, ಏನು ಆಲ್ದೂರು ತಾಲೂಕಿನ ಕಸ್ಕೆ ಅನ್ನೋ ಗ್ರಾಮದಲ್ಲೂ ಕೂಡ ಈಗಾಗಲೇ ಮನೆ ಮೇಲೆ ಮರ ಬಿದ್ದು ಸಂಪೂರ್ಣವಾಗಿ ಮನೆ ಗೃಹೋಪಯೋಗಿ ವಸ್ತುಗಳು ನಾಶ ಆಗಿರುವಂಥದ್ದು, ಮತ್ತು ಮನೆ ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಮತ್ತು ಏನು ಉದ್ದೇಬೋರ್ನಹಳ್ಳಿಯಲ್ಲೂ ಕೂಡ ಮಳೆ ನೀರು, ಚರಂಡಿ ನೀರು ಅಂತಂದರೆ ಅಲ್ಲಿನ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಚರಂಡಿಯನ್ನು ಸಮರ್ಪಕವಾಗಿ ನಿರ್ಮಾಣ ಮಾಡದಲೇ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿರೋದ್ರಿಂದ ಈಗ ಅಲ್ಲೂ ಕೂಡ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅನಾಹುತ ಸಂಭವಿಸಿರುವಂಥದ್ದು. ಆದರೆ ಚಿಕ್ಕಮಗಳೂರು ನಗರದಲ್ಲೂ ಕೂಡ ಪ್ರತಿದಿನ ಸಂಜೆ ಆಗ್ತಿದಂತೆ ಆರಂಭವಾಗ್ತಿರುವಂಥ ಮಳೆಯಿಂದಾಗಿ ಈಗಾಗಲೇ ನಾನಾ ರೀತಿಯಾದಂಥ ಅನಾಹುತಗಳು ಕೂಡ ಸಂಭವಿಸಿರುವಂಥದ್ದು. ಈ ಕಾಂಪೌಂಡು ಕೂಡ ಏನು ತಳಪಾಯ ಇದೆ ಅಂದರೆ ಬೇಸ್ಮೆಂಟ್ ಏನಿದೆ, ಆ ಬೇಸ್ಮೆಂಟ್ ಕೂಡ ಸಂಪೂರ್ಣವಾಗಿ ಕಳಚಿ ಬೀಳೋ ನಿಟ್ಟಿನಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಹಾಗಾಗಿ ಬೈಕಿನ ಅಂದರೆ ಕಾಂಪೌಂಡಿನ ಪಕ್ಕ, ಅಂದರೆ ರಸ್ತೆಗೆ ನಿಲ್ಲಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಾಂಪೌಂಡಿನ ಪಕ್ಕ ನಿಲ್ಲಿಸಿದಂಥ 5ಕ್ಕೂ ಹೆಚ್ಚು ಬೈಕ್ಗಳು ಸಂಪೂರ್ಣವಾಗಿ ಜಖಮಾಗಿರುವಂಥದ್ದು. ಹೀಗಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ 8-10 ದಿನಗಳಿಂದ ಸುರಿತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅನಾಹುತಗಳು ಈಗಾಗಲೇ ಸಂಭವಿಸ್ತಾ ಇರುವಂಥದ್ದು. ವಿದ್ಯಾ, ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ನಿಜ, ಚಿಕ್ಕಮಗಳೂರು ಭಾಗದಲ್ಲಿ ಅಂದರೆ ಬಯಲುಸೀಮೆ, ಮಲೆನಾಡು ಎಲ್ಲ ಭಾಗವನ್ನು ಹೊಂದಿರುವಂತಹ ಪ್ರದೇಶ. ಮಳೆ ಬಂದರೆ ಇಂತಹ ಅನಾಹುತಗಳು ಸಾಮಾನ್ಯ. ಬಟ್ ಅದು ಇನ್ನು ಇತ್ತೀಚೆಗೆ ಒಂದು 10 ರಿಂದ 15 ವರ್ಷಗಳ ಹಿಂದೆ ಕಟ್ಟಿರೋ ಕಟ್ಟಡ ಅಂತ ಇದ್ದಾರೆ. ಆ ಕಾಂಪೌಂಡ್ ಯಾಕೆ ಬಿತ್ತೋ ಏನೋ ಗೊತ್ತಿಲ್ಲ, ಬಟ್ ಬೈಕ್ಗಳೆಲ್ಲ ಜಖಮ್ ಆಗಿದೆ.